ನಮಸ್ತೆ ವೀಕ್ಷಕರೇ. ಸುಮಾರು 3 ತಿಂಗಳ ಹಿಂದೆ ನಾನು ನನ್ನ ವೆಯ್ಟ್ ಲಾಸ್ ಜರ್ನಿಯನ್ನ ನಿಮ್ ಮುಂದೆ ಹೇಳ್ಕೊಂಡಿದ್ದೆ. ಹೇಗೆ ನಾನು ಪ್ಲಾನ್‌ಗಳನ್ನ ಮಾಡಿದ್ದೆ, ಹೇಗೆ ನನ್ನ ವೆಯ್ಟ್ ಲಾಸ್ ಜರ್ನಿ ಶುರುವಾಗಿತ್ತು, ಹೇಗೆ 97 ಕೆಜಿಯಿಂದ ಸುಮಾರು 82 ಕೆಜಿಗೆ ಬಂದಿದ್ದೆ ಅಂತ. ಅದಾಗಿದ್ದು 3 ತಿಂಗಳಲ್ಲಿ ಇವಾಗ ನಾನು ಮತ್ತೆ ಸುಮಾರು 11 ಕೆಜಿಯಷ್ಟು ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀನಿ. ಅದನ್ನ ನಾನ್ ನಿಮಗೆ ಹೇಳ್ಬೇಕು ಅನ್ಕೊಂಡೆ. ಅದ್ರ ಜೊತೆಗೆ ಮೊದಲ 3 ತಿಂಗಳು ಹೇಗಿತ್ತೋ, ನಂತರದ 3 ತಿಂಗಳು ಆ ತರ ಇರ್ಲಿಲ್ಲ. ಕೆಲವು ಬೇರೆ ಬೇರೆ ವಿಧಾನಗಳಿಂದ ತುಂಬಿತ್ತು. ನನ್ನ ವಿಧಾನಗಳು ನಿಮಗೂ ಕೂಡ ಸಹಾಯ ಮಾಡುತ್ತೆ ಅನ್ನೋ ಒಂದು ತುಂಬಾ ದೊಡ್ಡ ನಂಬಿಕೆಯಿಂದ ನಾನು ಈ ವಿಡಿಯೋನ ಮಾಡ್ತಿದ್ದೀನಿ. ಹಾಗಿದ್ರೆ ಇನ್ನು ಏನಕ್ಕೆ ತಡ? ಬೇಗ ಬೇಗ ನನ್ನ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋದಲ್ಲಿ ಮುಂದುವರಿಯೋಣ. ನಮಸ್ಕಾರ. ಏಕೆ ಕನಸು ಕಾಣುವೆ, ನಿಧಾನಿಸು ನಿಧಾನಿಸು. ನನ್ನ ಯೋಗ ಜರ್ನಿನ ಶುರು ಮಾಡ್ಬೇಕಾದ್ರೆ ಸುಮಾರು ನಾನು 97 ಕೆಜಿ ಇದ್ದೆ. ಅಲ್ಲಿಂದ ನಂತರದ 3 ತಿಂಗಳಲ್ಲಿ ಸುಮಾರು ಅಂದ್ರೂ ಒಂದು 16 ಕೆಜಿಯಷ್ಟು ನಂದು ವೆಯ್ಟ್ ಲಾಸ್ ಆಗಿತ್ತು. ಅದಾದ್ಮೇಲೆ ಸುಮಾರು 1 ತಿಂಗಳಷ್ಟು ನನ್ನ ವೆಯ್ಟ್ ಅಷ್ಟೇ ಇತ್ತು. ಡಿಕ್ರೀಸ್ ಕೂಡ ಆಗ್ಲಿಲ್ಲ ಮತ್ತೆ ಇನ್ಕ್ರೀಸ್ ಕೂಡ ಆಗ್ಲಿಲ್ಲ. ಅದಾದ್ಮೇಲೆ ನನ್ನ ಅಷ್ಟಾಂಗ ವಿನ್ಯಾಸದ ಜರ್ನಿ ಶುರುವಾಯಿತು. ಅಷ್ಟಾಂಗ ವಿನ್ಯಾಸ ಅಂದ್ರೆ ಅದು ದ ವರ್ಲ್ಡ್ಸ್ ಟಫೆಸ್ಟ್ ಫಾರ್ಮ್ ಆಫ್ ಯೋಗ. ತುಂಬಾ ಕಷ್ಟಕರವಾದ ಯೋಗಗಳಲ್ಲಿ ಅಷ್ಟಾಂಗ ವಿನ್ಯಾಸ ಅನ್ನೋ ಒಂದು ಯೋಗ ಟೈಪ್ ಕೂಡ ಒಂದು. ಅದನ್ನ ನಾವು ನಮ್ಮ ಮೈಸೂರು ಸ್ಟೈಲ್ ಯೋಗ ಅಂತ ಕೂಡ ಕರಿತೀವಿ. ಅದು ನನ್ನ ಫೇವ್ರೆಟ್ ಯೋಗ. ಹಾಗಾಗಿ ನಾನು ಅದರಲ್ಲಿ ತುಂಬಾ ಕಾಲ ಟೈಮ್ ಸ್ಪೆಂಡ್ ಮಾಡಿದ್ರಿಂದ ಪ್ರತಿದಿನದ ಅಭ್ಯಾಸದಿಂದಾಗಿ ನನ್ನ ವೆಯ್ಟ್ ಲಾಸ್ ನಿಧಾನಕ್ಕೆ ಆಗ್ತಾ ಬಂತು. ಕೇವಲ ಯೋಗದಿಂದ ಮಾತ್ರನಾ ಇದು ಸಾಧ್ಯ ಆಯ್ತು? ಇಲ್ಲ. ಇದ್ರ ಜೊತೆಗೆ ನನ್ನ ಹಲವಾರು ಹ್ಯಾಬಿಟ್ಗಳು ಕೂಡ ಇದಕ್ಕೆ ತುಂಬಾ ಸಹಾಯ ಮಾಡ್ತು. ಮೊದಲನೇದಾಗಿ ನೋ ನಾನ್ ವೆಜ್. ಸುಮಾರು 6 ತಿಂಗಳಿಂದ ನಾನು ನಾನ್ ವೆಜ್ ತಿಂದಿಲ್ಲ. ಅದ್ರ ಜೊತೆಗೆ ನೋ ಜಂಕ್ ಫುಡ್ ಮತ್ತೆ ನೋ ಶುಗರ್. ಸೊ ಹೀಗೆ ನನ್ನ ಜರ್ನಿ ಶುರುವಾಯಿತು. ಹಾಗೆ ಐ ಗಾಟ್ ದ ಗುಡ್ ರಿಸಲ್ಟ್ಸ್. ಜೊತೆಗೆ ಒಂದು ಸಕ್ಸಸ್ಫುಲ್ ನಂದು ವೆಯ್ಟ್ ಲಾಸ್ ಜರ್ನಿ ಕೂಡ ಶುರುವಾಯಿತು. ಇದರಲ್ಲಿ ಮೊದಲ 2 ತಿಂಗಳು ನನ್ನ ಮೇಲೆ ಅಷ್ಟು ರೀತಿಯ ಪರಿಣಾಮ ಏನ್ ಬೀರ್ಲಿಲ್ಲ. ಸುಮಾರು ಒಂದು 3 ರಿಂದ 4 ಕಿಲೋಸ್ ಅಷ್ಟೇ ಕಮ್ಮಿ ಆಗಿದ್ದು. ಆದ್ರೆ ಸಡನ್ ಆಗಿ ಒಂದೇ ತಿಂಗಳಲ್ಲಿ 6 ಕಿಲೋಸ್ ಕಮ್ಮಿ ಆಗೋದಕ್ಕೆ ಕಾರಣ 2026 ಫೆಬ್ರವರಿ ಮಂತ್ ಅಲ್ಲಿ ನಂದು 300 ಅವರ್ಸ್ ಟೀಚರ್ಸ್ ಟ್ರೈನಿಂಗ್ ಇತ್ತು. ಅಂದ್ರೆ ನನ್ನ ಸರ್ಟಿಫಿಕೇಶನ್ ಟೈಮ್. ಹಾಗಾಗಿ ಏನಾಗ್ತಿತ್ತಂದ್ರೆ ಬೆಳಿಗ್ಗೆ ಅಷ್ಟಾಂಗ ವಿನ್ಯಾಸ ಲೆವೆಲ್ 1 ಹಾಗೆ ಮಧ್ಯಾಹ್ನ ಅಷ್ಟಾಂಗ ವಿನ್ಯಾಸ ಲೆವೆಲ್ 2 ಹೀಗೆ ಪ್ರತಿದಿನ 2 ಸಲ ನಾನು ಅಷ್ಟಾಂಗ ವಿನ್ಯಾಸನ ಮಾಡ್ಬೇಕಾಗಿತ್ತು. ಲೆವೆಲ್ 1 ಲೆವೆಲ್ 2 ಅಷ್ಟಾಂಗ ವಿನ್ಯಾಸದಲ್ಲಿ ಹೇಳಿರೋ ಹಾಗೇನೆ ಪ್ರತಿದಿನ 1 ಸಲ ಮಾತ್ರ ಮಾಡ್ಬೇಕಂತಿದ್ರೆ ಅದು ನನಗೆ ಟೀಚರ್ಸ್ ಟ್ರೈನಿಂಗ್ ತುಂಬಾ ಕಮ್ಮಿ ಸಮಯ ಇದ್ದಿದ್ರಿಂದಾಗಿ 2 ಸಲ ಮಾಡ್ಬೇಕಾಯ್ತು. ಹಾಗಾಗಿ ಸುಮಾರು 6 ಕೆಜಿಗಳಷ್ಟು ವೆಯ್ಟ್ ಲಾಸ್ ಆಯ್ತು. ಅದ್ರ ಜೊತೆಗೆ ಇವತ್ತು ನನ್ನ ಬಾಡಿಯಲ್ಲಿ ಆಲ್ಮೋಸ್ಟ್ ತುಂಬಾ ಲೆಸ್ ಫ್ಯಾಟ್, ಹಾಗೆ ನನ್ನ ಬಾಡಿ ತುಂಬಾ ಫಿಟ್ ಆಗಿ ಕಾಣಿಸುತ್ತೆ ನಿಮಗೆ. ಇದು ನನ್ನ ಆಕ್ಟಿವಿಟೀಸ್ ಬಗ್ಗೆ ಆಯ್ತು. ಹಾಗಿದ್ರೆ ನನ್ನ ಡಯಟ್ ಪ್ಲಾನ್ ಹೇಗಿತ್ತು, ನನ್ನ ಫುಡ್ ಹೇಗಿತ್ತು, ಇದನ್ನೆಲ್ಲ ನಾನು ನಿಮ್ ಮುಂದೆ ಹೇಳೋದಾದ್ರೆ, ಮೊದಲನೇದಾಗಿ ನನ್ನ ಹಿಂದಿನ ವಿಡಿಯೋದಲ್ಲಿ ಕೂಡ ನಾನು ಹೇಳಿದ್ದೆ ನಿಮಗೆ 2 ಮೀಲ್ಸ್ ಎ ಡೇ ಅಂತ. ಅಂದ್ರೆ ಒಂದು ದಿನಕ್ಕೆ 2 ಸಲ ಊಟ ಮಾಡೋದು ಅಂತ. ನಿಮಗೆ ಅನ್ಸ್ಬೋದು ನಾನೇನೋ ನಿಮಗೆ ಸುಳ್ಳು ಹೇಳ್ತಿದ್ದೀನಿ ಅಥವಾ ಇಲ್ದೇ ಇರೋ ವಿಷಯಗಳನ್ನ ಮಾತಾಡ್ತಿದ್ದೀನಿ ಅಂತ. ಕೇವಲ ಇದು ನನ್ನ ಒಪಿನಿಯನ್ ಅಲ್ಲ. ವಿಡಿಯೋ ನೋಡ್ಕೊಂಡ್ ಬನ್ನಿ. I would normally eat 2 times. Do you eat like 3 meals a day? No. Like I eat only 2 meals a day. We have to eat 2 meals a day. ನೋಡಿದ್ರಲ್ಲ, ನಾನ್ ಮಾತ್ರ ಅಲ್ಲ, ತುಂಬಾ ಜನ ಸೆಲೆಬ್ರಿಟೀಸ್ಗಳು ಇದನ್ನೇ ಫಾಲೋ ಮಾಡ್ತಿದ್ದಾರೆ. ನೀವು ಕೇಳಬಹುದು ಏನಕ್ಕೆ ಸೆಲೆಬ್ರಿಟೀಸ್ಗಳದ್ದೇ ಅಪ್ಲೋಡ್ ಮಾಡ್ತಿದ್ಯಾ ಅಂದ್ರೆ, ಜನಗಳು ನಾವ್ ಹೇಳಿದ್ರೆ ನಂಬಲ್ಲ. ಅದೇ ಶಂಖದಿಂದ ಬಂದ್ರೆ ತೀರ್ಥ ಅನ್ನೋ ಹಾಗೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಹೇಳಿದಾಗ ಅಥವಾ ತುಂಬಾ ಒಳ್ಳೆ ಸ್ಥಾನದಲ್ಲಿ ಇರೋರು ಹೇಳಿದಾಗ ಅದ್ರ ಸತ್ಯ ಅನ್ನೋ ತರ ಫೀಲ್ ಆಗಕ್ ಶುರು ಆಗುತ್ತೆ. ಸೊ ಇಷ್ಟು ಸೆಲೆಬ್ರಿಟೀಸ್ಗಳಾಗಿರ್ಬೋದು ಅಥವಾ ಇಷ್ಟು ನಟ ನಟಿಯರು ಕೂಡ ಫಾಲೋ ಮಾಡ್ತಿರೋದಾಗಿರ್ಬೋದು. ಏನಂತ ಅಂದ್ರೆ ಒಂದು ದಿನಕ್ಕೆ 2 ಸಲ ಊಟ ಮಾಡೋದು. ಇದ್ರ ಜೊತೆಗೆ ಇದನ್ನ ಬೇರೆ ತರದ ಹೆಸರಲ್ಲಿ ಕೂಡ ಕರೀತಾರೆ, ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಆಗಿರ್ಬೋದು. I do intermittent fasting, so I don't eat breakfast. I follow intermittent fasting. फास्टिंग करीब 12 घंटे का 14 घंटे का कौन सी फास्टिंग होती है? इंटरमिटिंग. इंटरमिटेंट So I've been intermittent fasting. I have been intermittent fasting. We're around like intermittent fasting. ಅದ್ರ ಜೊತೆಗೆ 16/8 ಫುಡ್ ಅಂತ ಕೂಡ. ಅಂದ್ರೆ ಇದೆಲ್ಲ ಸಿಂಪಲ್ ಆಗಿ ಒಂದು ದಿನದಲ್ಲಿ 2 ಸಲ. ಇವಾಗ 16/8 ಅಂತ ಅಂದ್ರೆ 16 ಗಂಟೆ ಹಸ್ಕೊಂಡಿರ್ತೀರಾ, ಮತ್ತೆ 8 ಗಂಟೆಯಲ್ಲಿ ಊಟ ಮಾಡೋದು ಅಂತ. ನೀವು ಸುಮಾರು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಅಥವಾ ಬ್ರಂಚ್ ಏನ್ ಮಾಡ್ತೀರಾ ಅಲ್ಲಿಂದ 8 ಅವರ್ಸ್ ಅಂತ ಕ್ಯಾಲ್ಕುಲೇಟ್ ಮಾಡಿ, ಮತ್ತೆ ಇನ್ನೊಂದ್ಸಲ ನಿಮ್ಮ ಲಂಚ್ ಅಥವಾ ಡಿನ್ನರ್ ಟೈಮ್ಗೆ ಒಂದು ಊಟನ ಮಾಡ್ತೀರಾ. ಅದಾದ್ಮೇಲೆ 16 ಅವರ್ಸ್ ವೆಯ್ಟ್ ಮಾಡ್ತೀರಾ. ಅದು ಎಕ್ಸಾಕ್ಟ್ ಆಗಿ ನೀವು ಬೆಳಿಗ್ಗೆ ಯಾವ ಟೈಮಿಗೆ ಬ್ರಂಚ್ ಮಾಡಿರೋ ಅದೇ ಸಮಯಕ್ಕೆ ಬರುತ್ತೆ. ಸೊ ಹೀಗೆ ಫಾಲೋ ಮಾಡೋದ್ರಿಂದ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ತುಂಬಾ ಪ್ರಾಪರ್ ಆಗಿ ವರ್ಕ್ ಆಗುತ್ತೆ. ಇವತ್ತಿಗೆ ಹೊಸದಾಗಿ ಏನೋ ಬಂದಿರೋದಲ್ಲ. ಸುಮಾರು ನೀವು 40 ವರ್ಷದ ಹಿಂದೆ ಹೋದ್ರೆ ನಮ್ಮ ಅಜ್ಜಿ ತಾತ ಆಗಿರ್ಬೋದು ಅಥವಾ ನಮ್ಮ ತಂದೆ ತಾಯಿಗಳು ಕೂಡ ಅವ್ರು ಚಿಕ್ಕವರಾಗಿರ್ಬೇಕಿದ್ರೆ ಇದೇ ರೀತಿಯ ಫುಡ್ ಫಾಲೋ ಮಾಡ್ತಿದ್ರು. ಯಾಕಂದ್ರೆ ಅವರಿಗೆ ತಿನ್ನೋಕಿರ್ಲಿಲ್ಲ. ಹಾಗಾಗಿ ಅವರು ಒಂದು ದಿನಕ್ಕೆ 2 ಮೀಲ್ಸ್ ಮಾತ್ರ ತಿನ್ನೋರು. ಇವತ್ತು ನಮಗೆಲ್ಲ ತಿನ್ನೋಕಿದೆ ಅಂತ ಹೇಳೋದಕ್ಕೋಸ್ಕರ ಸುಮಾರು ಇವತ್ತು 3 ರಿಂದ 4 ಮೀಲ್ಸ್ ಮಾಡ್ಕೊಬಿಟ್ಟಿದೀವಿ. ಹಾಗಾಗಿ ದಿಸ್ ಇಸ್ ದ ಫಸ್ಟ್ ಸ್ಟೆಪ್. ನೀವೇನೇ ಶುರು ಮಾಡ್ಬೇಕಂದ್ರೂ ಸೊ ನಿಮ್ಮ ಡಯಟ್ ಪ್ಲಾನ್ ಅಂದ್ರೆ ಮೀಲಿಂದ ಶುರು ಮಾಡಿ
ಪ್ರತಿದಿನಕ್ಕೆ 2 ಮೀಲ್ಸ್ ಮೋರ್ ದ್ಯಾನ್ ಎನಫ್. ಯಾಕಂತ ಅಂದ್ರೆ ಇವಾಗ ತುಂಬಾ ಜನ ಎಲ್ಲರೂ ಆಲ್ಮೋಸ್ಟ್ ಕೂತ್ಕೊಂಡು ಕೆಲಸ ಮಾಡುವಂತ ಜಾಬ್ ಅಲ್ಲೇ ಇರ್ತೀರಾ. ಹಾಗಾಗಿ ನೀವು ನಿಮ್ಮ ಊಟನ ಅರಗ್ಸೋಕೋಸ್ಕರನೇ ವಾಕ್ ಮಾಡೋ ತರ ಆಗಿದೆ. ನಾರ್ಮಲ್ ಆಗಿ ವಾಕಿಂಗ್ ಅಲ್ಲ, ಊಟನ ಡೈಜೆಸ್ಟ್ ಮಾಡ್ಕೋಬೇಕಂತ ನೀವು ವಾಕಿಂಗ್ ಮಾಡ್ತಿದ್ರಾ, ಏನು ಫಿಸಿಕಲ್ ವರ್ಕ್ಗಳನ್ನ ಮಾಡ್ತಿದ್ರಾ, ಆ ಲೆವೆಲಿಗೆ ತಗೊಂಡ್ ಹೋಗ್ಬೇಡಿ. ಯಾವಾಗ್ಲೂ ನಿಮ್ಮ ಬಾಡಿಗೆ ಎಷ್ಟು ರಿಕ್ವೈರ್ಡ್ ಇದೆಯೋ ಅಷ್ಟನ್ನು ಮಾತ್ರ ಊಟ ಮಾಡಿ. ಇದ್ರ ಜೊತೆಗೆ ಫ್ರೂಟ್ಸ್. ಯಾರಿಗೆ 2 ಡಯಟ್ ಅಲ್ಲಿ 2 ಟೈಮ್ಸ್ ಆ ಮೀಲ್ ಅಲ್ಲಿ ಇರಕ್ಕೆ ಆಗ್ತಿಲ್ಲ, ನೀವು 3 ಟೈಮ್ಸ್ ಫುಡ್ ಬೇಕೇ ಬೇಕು, ತುಂಬಾ ಹಸುವಾಗುತ್ತೆ, ತಡೆಯೋಕ್ ಆಗ್ತಿಲ್ಲ ಅನ್ನೋರು ಒಂದು ಟೈಮ್ ನ ನೀವು ಯು ಜಸ್ಟ್ ರಿಪ್ಲೇಸ್ಡ್ ಬೈ ಫ್ರೂಟ್ಸ್. ಅಂದ್ರೆ ನಿಮ್ ಊಟ ತಿನ್ನೋ ಬದಲು ಫ್ರೂಟ್ಸ್ ಗಳಿಂದ ತಿನ್ನೋಕ್ ಶುರು ಮಾಡಿ. ಸೀಸನಲ್ ಫ್ರೂಟ್, ಈ ಸೀಸನ್ ಅಲ್ಲಿ ಕಲ್ಲಂಗಡಿ ಹಣ್ಣು ಇರ್ಬೋದು, ಅಥವಾ ಸೀಬೆ ಹಣ್ಣು ಇರ್ಬೋದು, ಅಥವಾ ಯಾವ ಹಣ್ಣು ಆ ಸೀಸನ್ ಅಲ್ಲಿ ಇರುತ್ತೆ, ನಿಮ್ಮ ಹತ್ತಿರದಲ್ಲಿ ಬೆಳೆಯುವಂತಹ ಹಣ್ಣುಗಳನ್ನ ತಿನ್ನೋದಿಕ್ ಶುರು ಮಾಡಿ. ಸೋ ಗುಡ್ ಫಾರ್ ಯುವರ್ ಹೆಲ್ತ್. ಅಂಡ್ ಅದ್ರ ಜೊತೆಗೆ ಫ್ರೂಟ್ ತಿನ್ನೋದ್ರಿಂದ ನಿಮಗೂ ಗೊತ್ತು, ಯುವರ್ ಬ್ಲಡ್ ವಿಲ್ ಪ್ಯೂರಿಫೈ, ಯು ವಿಲ್ ಸ್ಟಾರ್ಟ್ ಗ್ಲೋಯಿಂಗ್. ಅದ್ರ ಜೊತೆಗೆ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಇಂಪ್ರೂವ್ ಆಗುತ್ತೆ, ಮೆಟಬಾಲಿಸಮ್ ಇನ್ಕ್ರೀಸ್ ಆಗುತ್ತೆ. ಸೊ ದೇರ್ ಆರ್ ಲಾಟ್ ಆಫ್ ಗುಡ್ ಥಿಂಗ್ಸ್. ಇದ್ರ ಜೊತೆಗೆ ನನ್ನ ನೆಕ್ಸ್ಟ್ ಥಿಂಗ್, ಯಾರ್ಯಾರು ರಾತ್ರಿ ಹೊತ್ತು ಎಷ್ಟೊತ್ತಿಗೆ ಊಟ ಮಾಡ್ತೀರಾ ಅಂತ. ನಾನು ತುಂಬಾ ಜನ ನನ್ನ ಫ್ರೆಂಡ್ಸ್ ಗಳಿಗೆ ಹೇಳಿದ್ದೀನಿ, ತುಂಬಾ ನನ್ನ ಕ್ಲೈಂಟ್ ಗಳಿಗೆ ಸಜೆಸ್ಟ್ ಮಾಡಿದ್ದೀನಿ, 6:30 ಆದ್ಮೇಲೆ ಯು ಶುಡಂಟ್ ಹ್ಯಾವ್ ಫುಡ್ ಅಂತ. ಆದ್ರೆ ತುಂಬಾ ಜನ ಇದನ್ನ ಕೇಳೋದಿಲ್ಲ. ಅವರು ಊಟ ಮಾಡೋದೇ ರಾತ್ರಿ 10 ಗಂಟೆ. 10 ಗಂಟೆಗೆ ಊಟ ಮಾಡಿ 1-2 ನಿಮಿಷ ವಾಕ್ ಮಾಡ್ಕೊಂಡು ಮಲ್ಕೊಂತಾರೆ. ಮತ್ತೆ ಇನ್ನೆಲ್ಲಿ ಡೈಜೆಸ್ಟ್ ಆಗುತ್ತೆ? ನೀವು ಮಲ್ಕೊಂಡಾಗ ಕೇವಲ ನಿಮ್ಮ 20-30% ಆಫ್ ದ ಡೈಜೆಸ್ಟಿವ್ ಸಿಸ್ಟಮ್ ಅಷ್ಟೇ ವರ್ಕ್ ಆಗೋದು. ನಿಮ್ಮ ಜೀರ್ಣಾಂಗ ಕ್ರಿಯೆಯಲ್ಲಿ ಕೇವಲ 20 ಭಾಗ ಅಷ್ಟೇ ವರ್ಕ್ ಆಗುತ್ತೆ. ಅಂದ್ರೆ ನೀವು ಯೋಚನೆ ಮಾಡಿ ರಾತ್ರಿ ಹೊತ್ತು ಯಾವ ತರದ್ ಊಟ ಮಾಡ್ಬೇಕಂತ. ಇದ್ರ ಜೊತೆಗೆ ಒನ್ ಆಫ್ ದ ಬ್ಯಾಡೆಸ್ಟ್ ಹ್ಯಾಬಿಟ್, ನಾನ್ ವೆಜ್ ನ ರಾತ್ರಿ ಹೊತ್ತು ತಿನ್ನೋದು. ನನ್ನ ಹಿಂದಿನ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ, ನಿಮಗೆ ನಾನ್ ವೆಜ್ ತಿನ್ನೋ ಅಭ್ಯಾಸ ಇತ್ತು ಅಂತ ಅಂದ್ರೆ ನೀವು ಮಧ್ಯಾಹ್ನ ಟೈಮಲ್ಲಿ ತಿನ್ನಿ, ಅಥವಾ ಬೆಳಿಗ್ಗೆ ಟೈಮಲ್ಲಿ ಸ್ವಲ್ಪ ಕನ್ಸ್ಯೂಮ್ ಮಾಡಿ ಅಂತ. ಅಥವಾ ನಿಮಗೆ ತಿನ್ನೋ ಅಭ್ಯಾಸನೇ ಇಲ್ಲ ಅಂದ್ರೆ ಇಟ್ಸ್ ಸೋ ಗುಡ್. ಯಾಕಂತ ಅಂದ್ರೆ ನಮ್ಮ ಯೋಗದಲ್ಲಿ ನಾವು ನಾನ್ ವೆಜ್ ಫುಡ್ ನ ತಾಮಸಿಕ ಅಂತ ಹೇಳ್ತೀವಿ. ಅಂದ್ರೆ ಅದು ನಿಮ್ಮಲ್ಲಿ ಒಂದು ರೀತಿಯ ಸ್ಲೋ ಡೌನ್ ಮಾಡುತ್ತೆ, ಯಾವುದೇ ಆಕ್ಟಿವಿಟೀಸ್ ಅಲ್ಲಿ ತುಂಬಾ ಆಕ್ಟಿವ್ ಆಗಿರೋ ಬಿಟ್ಕೊಡಲ್ಲ. ಹಂಗಂತ ಐ ಆಮ್ ನಾಟ್ ಅಗೇನ್ಸ್ಟ್ ದ ನಾನ್ ವೆಜಿಟೇರಿಯನ್ಸ್. ನೀವು ತಿನ್ಲೇಬೇಕು ಅನ್ನೋದಿದ್ರೆ ಡೋಂಟ್ ಈಟ್ ಇಟ್ ಇನ್ ದ ನೈಟ್, ಈಟ್ ಇಟ್ ಇನ್ ದ ಆಫ್ಟರ್ನೂನ್ ಆರ್ ಇನ್ ದ ಮಾರ್ನಿಂಗ್. ಮಾರ್ನಿಂಗ್ ಆಲ್ಸೋ people don't prefer, but afternoon time it's so good for having the non-veg. ಮತ್ತೆ ನೈಟ್ ಟೈಮ್ ಎಷ್ಟೊತ್ತಿಗೆ ಊಟ ಮಾಡೋದಂದ್ರೆ ಬಿಫೋರ್ 6:30ಗೆ. ಇದು ಕೂಡ ನಿಮಗೆ ತುಂಬಾ ಚಿಕ್ಕದ ಕ್ಲಿಪ್ಗಳನ್ನ ನಾನು ತೋರಿಸ್ತೀನಿ, ನೋಡ್ಕೊಂಡ್ ಬನ್ನಿ. My dinner happens between 6:30 and 7:30. By 5:30, 6, The dinner is done. all my sleep issues are gone. I think clearer. Don't eat anything after 6:30. Your life will change. You will not require many doctors in your life. ನೋಡಿದ್ರಲ್ಲ, ಇದ್ರ ಬಗ್ಗೆ ಅಕ್ಷಯ್ ಕುಮಾರ್ ಅವರು ಮಾತಾಡಿರೋದು. 6:30ಗಿಂತ ಮುಂಚೆ ನೀವು ಊಟ ಮಾಡಿದ್ರೆ ನಿಮ್ಮ ಲೈಫ್ ಸ್ಟೈಲು ತುಂಬಾ ಬೇರೆ ರೀತಿಯಲ್ಲಿ ಚೇಂಜ್ ಆಗುತ್ತೆ. ಅದ್ರ ಜೊತೆಗೆ ಯು ಆರ್ ಗೋಯಿಂಗ್ ಟು ಸ್ಟಾಪ್ ಕನ್ಸಲ್ಟ್ ಯುವರ್ ಡಾಕ್ಟರ್ಸ್. ಅಂದ್ರೆ ನಿಮ್ಮ ಹೆಲ್ತ್ ಅಷ್ಟು ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅಂತ. ಥಿಂಕ್ ಅ ಲಾಟ್, ಥಿಂಕ್ ಮೋರ್. ದೇವ್ರು ಯೋಚನೆ ಮಾಡೋಷ್ಟು ಅಷ್ಟೊಂದು ಬುದ್ಧಿ ಕೊಟ್ಟಿದ್ದಾನೆ. ನಾನು ಹೇಳದೆ ಅಂತ ಆಗ್ಲಿ, ಅಥವಾ ಬೇರೆಯವ್ರು ಹೇಳಿದ್ರಂತ ಆಗ್ಲಿ, ಅಥವಾ ಅಕ್ಷಯ್ ಕುಮಾರ್ ಹೇಳಿದ್ರು, ಇವ್ರು ಹೇಳಿದ್ರಂತ ಯಾರ ಮಾತನ್ನು ಕೇಳಬೇಡಿ. ನೀವು ಕುತ್ಕೊಂಡು ಯೋಚನೆ ಮಾಡಿ ನಿಮ್ಮ ದೇಹಕ್ಕೆ ಏನ್ ಬೇಕು ಅಂತ. ಇವತ್ತು ನೀವು ನಿಮ್ 20s ಅಲ್ಲಿ ಇರ್ಬೋದು, 30s ಅಲ್ಲಿ ಇರ್ಬೋದು, ಅದಕ್ಕೆ ತುಂಬಾ ಆರೋಗ್ಯವಾಗಿದ್ದೀರಾ ಅಂತ ಅನ್ನಿಸ್ತಿರ್ಬೋದು. ಅದೇ ನಿಮ್ 40s ಹೋದಾಗ ನಿಮ್ಮ ಒಬೆಸಿಟಿ ಎಷ್ಟು ರಿಯಾಕ್ಟ್ ಮಾಡುತ್ತೆ ಅನ್ನೋದನ್ನ ಯೋಚನೆ ಮಾಡಿ. ಯಾವುದೇ ರೀತಿಯ ಫಿಸಿಕಲ್ ಆಕ್ಟಿವಿಟೀಸ್ ಇಲ್ಲ, ಯಾವುದೇ ರೀತಿಯ ಜಿಮ್ಗೆ ಹೋಗಲ್ಲ, ಯೋಗ ಮಾಡಲ್ಲ, ಜುಂಬಾ, ಡ್ಯಾನ್ಸ್ ಏನಾದ್ರೂ ಏನಿಲ್ಲ, ಜಸ್ಟ್ ವರ್ಕ್ ಮಾಡ್ತೀರಾ, ಅರ್ನ್ ಮಾಡ್ತಿದ್ರಾ, ಮಲ್ಕೊಂತಿದ್ರಾ, ಇಷ್ಟರಲ್ಲೇ ಲೈಫ್ ಇದೆ ಅಂತ ಯೋಚನೆ ಮಾಡ್ತಿದ್ರಾ. ಜೀವನ ತುಂಬಾ ದೊಡ್ಡದು, ತುಂಬಾ ಚಿಕ್ಕದಲ್ಲ. ಯೋಚನೆ ಮಾಡಿ ನೋಡಿ. ನಿಮ್ಮ ಆರೋಗ್ಯ ನಿಮ್ಮ ಕೈಲಿದೆ. ಆರೋಗ್ಯವೇ ಭಾಗ್ಯ. ಅದನ್ನ ಯಾರು ಎಷ್ಟು ಚೆನ್ನಾಗಿ ಕಾಪಾಡ್ಕೊಂತಾರೋ ಅಷ್ಟು ಒಳ್ಳೇದು. ಎಲ್ಲರೂ ಒಂದಿನ ಹೋಗೋರೆ, ಆದ್ರೆ ಹೋಗೋಕ್ಕಿಂತ ಮುಂಚೆ ಆರೋಗ್ಯವಾಗಿದ್ದು ಖುಷಿಯಾಗಿ ಹೋಗ್ಬೇಕಾದ್ರೆ. ಇದು ನನ್ನ ಚಿಕ್ಕ 2 ಮಾತು. ನೀವು ನೋಡಿದ್ರಲ್ಲ, ನಿಮಗೇನಾದ್ರೂ ಡೌಟ್ಗಳಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಾನು ನಿಮಗೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ರಿಪ್ಲೈ ಮಾಡ್ತೀನಿ. ಹಾಗಿದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಲೋಕ ಸಮಸ್ತ ಸುಖಿನೋ ಭವಂತು. ಧನ್ಯವಾದಗಳು.